ಧನಿಯಾ ಪುಡಿ ಮನೆ ತುಂಬ ಘಮ ಘಮ ಅಂತ ಇದೆ. ಮಿಲ್ ಮಾಡಿಸ್ಕೊಂಡ್ಬಂದಿದ್ದೀನಿ ಇವಾಗ ತಾನೇ. ನೋಡಿ ಈ ಥರ ಮಾಡಿಸಿಟ್ಕೊಂಡ್ಬಿಟ್ರೆ ಒಂದು ವರ್ಷಕ್ಕಂತೂ ಚಿಂತೆನೇ ಇರಲ್ಲ. ಆರಾಮಾಗಿ ಯಾವಾಗೂ ರೆಡಿ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಅನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಂತಂದರೆ ಧನಿಯಾ ಪುಡಿ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೂ ತೋರಿಸ್ಕೊಡೋಣ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ. ಇದು ಆಲ್ಮೋಸ್ಟ್ ಎಲ್ಲ ಮಸಾಲೆ ಸಾಂಬಾರುಗಳಿಗೆ ಮತ್ತು ಪಲ್ಯಗಳಿಗೆಲ್ಲ ಹಾಕಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾನು ನಮ್ಮ ಹಾಸನ ಸೈಡ್ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡೋದು ತೋರಿಸ್ತೀನಿ. ಬರೀ ಇದು ಧನಿಯಾ ಪುಡಿ ಸಾರಿನ ಪುಡಿನೂ ಅಂತ ಅಂತಾರೆ. ಬಟ್ ಇದಕ್ಕೆ ಏನಂದರೆ ನಾವು ಮೆಣಸಿನ್ಕಾಯಿ ಆ್ಯಡ್ ಮಾಡಲ್ಲ. ಮೆಣಸಿನ್ಕಾಯಿ ನಾವು ಸಪ್ರೇಟ್ ಪುಡಿ ಮಾಡಿಸೋದ್ರಿಂದ ಇದು ಧನಿಯಾ ಪುಡಿ ಅಂತ ಇದು ಮಾಡ್ತೀವಿ. ಬಟ್ ಎಲ್ಲ ಸಾಂಬಾರುಗಳಿಗೂ ಸೂಪರ್ ಟೇಸ್ಟ್ ಕೊಡುತ್ತೆ. ಪಲ್ಯದ ಜೊತೆ ಇದು ಹಾಕಿದರೆ ಒಂದು ಸ್ಪೂನ್ ಹಾಕಿದರೆ ತುಂಬ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ. ಇದೊಂಥರ ಆಲ್ರೌಂಡರ್, ಎಲ್ಲದಕ್ಕೂ ಯೂಸ್ ಮಾಡೋ ಪೌಡರ್. ಆಲ್ಮೋಸ್ಟ್ ನಮ್ಮ ಕಡೆ ನಾನ್ ವೆಜ್ಗೆಲ್ಲ ಇದೇ ಥರನೇ ಪುಡಿ ಮಾಡಿಸಿಟ್ಕೋತಾರೆ. ನಾನ್ ವೆಜ್ಗೂ ಇದೇ ಯೂಸ್ ಮಾಡ್ತಾರೆ. ಈಸಿಯಾಗಿ ಎಲ್ಲ ಮಾಡ್ಕೊಬೋದು. ಮನೆಯಲ್ಲಿ ನಿಮಗೆ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೇ ಮಾಡ್ಕೊಬೋದು. ತುಂಬ ಸ್ಪೆಷಲ್ಲಾಗೆಲ್ಲ ಏನು ತಂದು ಮಾಡಬೇಕಂತ ಏನಿಲ್ಲ. ಕೆ ಜಿ ಗಟ್ಟಲೆ ಮಾಡಲ್ಲ ನಾವು, ಇದನ್ನು ಅಷ್ಟೊಂದು ಯೂಸ್ ಆಗಲ್ಲ ಅಂತ ಅನ್ನೋರು ಒಂದು ಅರ್ಧ ಕೆ ಜಿ 1 ಕೆ ಜಿಗೆ ನಾನು ಹೇಳಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೋದು. ಬೇಗ ಈಸಿಯಾಗಿ ಆಗೋಗುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಜಾಸ್ತಿ ತಲೆ ತಿನ್ನಲ್ಲ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಇಲ್ಲಿ ನಾನು 3 ಕೆ ಜಿ ಧನಿಯಾ ಬೀಜ ತೊಗೊಂಡಿದ್ದೀನಿ. ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ. ಅದಾದರೆ ಬೇಗ ಬಿಸಿ ಆಗುತ್ತೆ, ಉರಿಯೋಕ್ಕೆ ಚೆನ್ನಾಗಿದೆ ದೊಡ್ಡದಾಗಿ ಅಂತ ಹೇಳ್ಬಿಟ್ಟು. ಧನಿಯಾ ಬೀಜನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವಾಗ ತುಂಬ ಬಿಸಿಲಲ್ಲಿ ಒಣಗಿಸಿದ್ರೂ ಅದು ಒಂದು ಸ್ವಲ್ಪ ಮೆತ್ತಗಿರುತ್ತೆ. ಆಮೇಲೆ ನಾರ್ ಥರ ಆಗಿಬಿಡುತ್ತೆ ಪುಡಿ ಮಾಡಿಸಿದಾಗ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ತುಂಬ ಉರಿತಲ್ಲ, ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದನ್ನು ತೆಗೆದು ಒಂದು ಪಾತ್ರೆಗೆ ಸೈಡಲ್ಲಿ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ನಾನು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಅಂದರೆ ಏನೋ ಒಂಥರ ಅದು ಧನಿಯಾ ಬೀಜ ಥರನೇ ಇರುತ್ತೆ, ಬಿಳಿದು ಆ ಥರ ಇರುತ್ತೆ. ಅದೆಲ್ಲ ಆಯ್ದು ಇಟ್ಕೊಂಡಿದ್ದೀನಿ ನಾನು ಮೊದಲೇ. ಇದೆಲ್ಲನೂ ಬಿಸಿ ಮಾಡಿಬಿಟ್ಟು ಒಂದು ಕಡೆ ಹಾಕ್ಕೋತಾ ಇದ್ದೀನಿ. ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ತಣ್ಣಗಾದರೆ ಓಕೆ, ಇಲ್ಲಾಂದರೆ ಬಿಸಿ ನೀರು ಹೊಡ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಹಬೆಗೆ. ಇದಕ್ಕೆ ಅರ್ಧ ಕೆ ಜಿ ಕಡಲೆಕಾಳು ಹಾಕ್ಕೋತಾ ಇದ್ದೀನಿ ನಾನು. ಈ ಕಡಲೆಕಾಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ತುಂಬ ಜೋರುರಿನಲ್ಲಿ ಇಟ್ಕೊಂಡ್ರೆ ಕರ್ರಗಾಗ್ಬಿಡುತ್ತೆ. ಸೊ ಹಂಗಾಗಿ ಇದಕ್ಕೆ ಅರ್ಧ ಕೆ ಜಿ ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ನಾನು ಆ ದೊಡ್ಡ ಗ್ಲಾಸಲ್ಲಿ ಅಳತೆನಲ್ಲಿ ಹಾಕ್ಕೋತಾ ಇದ್ದೀನಿ. ಎಲ್ಲ 1.5 ಗ್ಲಾಸು ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಆಮೇಲೆ ಪುಡಿ ಚೆನ್ನಾಗಾಗಲ್ಲ ನಮಗೆ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಎಲ್ಲ ಹುರಿದು ಸೈಡಲ್ಲಿ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದು ಹೆಸರು ಬೇಳೆ ಆ್ಯಕ್ಚುಲಿ ನನ್ನ ಹತ್ರ ಕಡಿಮೆ ಇತ್ತು ಅಂತೇಳಿ 1 ಗ್ಲಾಸ್ ಹೆಸರು ಬೇಳೆ, ಅರ್ಧ ಗ್ಲಾಸು ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ. ಅದನ್ನು ಈ ಥರ ಲೋ ಫ್ಲೇಮಲ್ಲಿ ಹುರಿದು ಇಟ್ಕೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅಕ್ಕಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಸೋನಾ ಮಸೂರಿ ಇಲ್ಲ ಡಿಪೋ ರೈಸು. ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದೇ ಸಾಂಬಾರು ಪೌಡ್ರಿಗೆ ಟೇಸ್ಟ್ ಕೊಡೋದು ನಮಗೆ. ಇದನ್ನು ಸ್ವಲ್ಪ ನಿಧಾನಕ್ಕೆ ಹುರ್ಕೊಳ್ಳಿ. ಚಟಪಟ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ತೆಗೆದುಬಿಡಿ, ಇಲ್ಲಾಂದ್ರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಅರ್ಧ ಕೆ ಜಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟು ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಚಟಪಟ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಆಫ್ ಮಾಡ್ಕೊಬಿಡಿ. ಆಮೇಲೆ ಇದು ಕಸೂರಿ ಮೇಥಿ, ಇದು ನಾನು ಆ್ಯಡ್ ಮಾಡೋದು. ನನಗಿಷ್ಟ ಆಗುತ್ತೆ, ಸಾಂಬಾರಿಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಈ ಥರ ಪುಡಿ ಕ್ರಂಚಿಯಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದನ್ನು ಒಂದು ಸುರ್ಕೊಂಬಿಡಿ. ನೋಡಿ 1 ನಿಮಿಷ ಇದಾದರೆ ಈ ಥರ ಸುಟ್ಟೋಗ್ಬಿಡುತ್ತೆ. 200 ಗ್ರಾಮ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಚಕ್ಕೆ ಎಲ್ಲನೂ ಸ್ವಲ್ಪ ಅಂದರೆ ಲಾಸ್ಟಿಗೆ ಎಲ್ಲ ಹುರಿದಾದ್ಮೇಲೆ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲಿ ಹಾಕಿದರೆ ಅದು ಮೆತ್ತಗಿರಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಅರಶಿನ 200 ಗ್ರಾಮು, ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿ ಬಿಸಿ ಮಾಡ್ಕೋತಾ ಇದ್ದೀನಿ. 1 ಇಡೀ ಮೆಣಸು, 1 ಇಡೀ ಲವಂಗ, ಒಂದು 5-6 ಏಲಕ್ಕಿ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಆದಮೇಲೆ
ಇದನ್ನೆಲ್ಲ ತುಂಬ ಉರಿಯೋದು ಬೇಡ, ಅಂದರೆ ಸುಮ್ಮನೆ ಬೆಚ್ಚಗಾದರೆ ಸಾಕು. ಆಮೇಲೆ ನೋಡಿ ಇದೆಲ್ಲ ಹುರಿದಾದ್ಮೇಲೆ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಇವಾಗ ಎಲ್ಲ ತಣ್ಣಗಾಗಿದೆ. ಮಿಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದೆಲ್ಲನೂ ಧನಿಯಾ ಬೀಜ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕಾಳುಗಳೆಲ್ಲ ಒಂದು ಕಡೆ, ಧನಿಯಾ ಬೀಜ ಒಂದು ಕಡೆ ಆದರೆ ಚೆನ್ನಾಗಿರಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ನಮಗೆ ಪೌಡ್ರ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಅರ್ಜೆಂಟಿಗಂತೂ ಮಾಡೋಕ್ಕಾಗಲ್ಲ, ಟೈಮ್ ಇದ್ದಾಗ ಮಾಡ್ಕೊಬೇಕು. ಯಾಕಂದರೆ ನಿಧಾನಕ್ಕೆ ಅದೆಲ್ಲ ಉರಿಯೋ ಅಷ್ಟರೊಳಗೆ ಆಲ್ಮೋಸ್ಟ್ ನನಗೆ ಇಷ್ಟಕ್ಕೇ 2 hours ಆಯಿತು. ಧನಿಯಾ 3 kg ಇದ್ದರೆ ಇದು ಕಾಳು ಎಲ್ಲ ಸೇರಿ ನನಗೆ 5.5 kg ಆಯಿತು ಟೋಟಲ್ಲು. ಮಿಲ್ ಮಾಡಿಸ್ದಾಗ ಅಲ್ಲಿ ತೂಕಕ್ಕೆ ಹಾಕಿದೆ. ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ. ಅದು ಒಂದು ಅರ್ಧ kg ಅಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಅದು ಮೊದಲೇ ಮಿಕ್ಸ್ ಮಾಡೋದು ಮರ್ತ್ಬಿಟ್ಟೆ. ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಹಾಕ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಹುರ್ಗಡ್ಲೆ ಹಾಕಲ್ಲ, ಅದು ಸಾಂಬಾರು ಗಟ್ಟಿಗೆ ಆಗಿಬಿಡುತ್ತೆ, ತಳ ಹಿಡಿಯುತ್ತೆ ಅಂತ. ಬಟ್ ನಾನು ಹಾಕ್ಕೋತಾ ಇದ್ದೀನಿ. ನಮ್ಮ ಅಮ್ಮವ್ರು ಹೆಂಗೆ ಮಾಡೋಕ್ಕೆ ಹೇಳ್ಕೊಟ್ಟಿದ್ರು ಅದೇ ಥರ ಮಾಡ್ತಾಯಿದ್ದೀನಿ. ಮತ್ತು ನಾವು ಈ ಥರ kg ಗಟ್ಟಲೆ ಎಲ್ಲ ಮಾಡಲ್ಲ ಅನ್ನೋರು ಒಂದು ಅರ್ಧ kg 1 kgಗೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೇ 1 ಸ್ಪೂನು 2 ಸ್ಪೂನ್ ಟೇಬಲ್ ಸ್ಪೂನಲ್ಲಿ ಹಾಕಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಿಲ್ ಮಾಡಿಸ್ಕೊಬಂದಿದ್ದೀನಿ. ಇವಾಗ ಇದು ತುಂಬ ಬಿಸಿ ಇದೆ. ಇವಾಗ ಇದನ್ನೆಲ್ಲ ಆರಾಕಬೇಕು, ತಣ್ಣಗಾಗಬೇಕು. ಇಲ್ಲ ಅಂತಂದರೆ ಎಲ್ಲ ಹಬೆ ಬಂದು ಇದಾಗ್ಬಿಡುತ್ತೆ, ನೆಂದಂಗೆ ಆಗ್ಬಿಡುತ್ತೆ, ಪುಡಿ ಹಾಳಾಗ್ಬಿಡುತ್ತೆ ಬೇಗ. ಸೊ ನೋಡಿ ಈ ಥರ ಆಗಿದೆ. ಈ ಥರ ಒಂದು ಸಲ ನಾವು ಮಾಡಿ ಇಟ್ಕೊಂಬಿಟ್ರೆ ಪೌಡ್ರನ್ನ 1 ವರ್ಷದ ಚಿಂತೆನೇ ಇರಲ್ಲ. ಸೊ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.